ಎಳ್ನೀರು ಕುಡಿ ಅಂತ ಕರ್ಕೊಂಬಂದರು. ನೀವು ಕುಡಿಯಲ್ವಾ? ನಾನು ಕುಡಿಯ. ಸೊ ಗಾಯ್ಸ್ ಫೈನಲಿ ಹೇರ್ ಕಟ್ಗೆ ಬಂದಿದ್ದೀನಿ. ಡ್ಯಾಡಿನೂ ಬಂದರೆ ಅವರು ಹೇರ್ ಕಟ್ ಮಾಡಿಸ್ಕೊಬೇಕು. ಇಲ್ಲ ನಮ್ಮ ಚಿನ್ನು ಶಾರ್ಟ್ ಕಟ್ ಮಾಡಿಸ್ತಾ ಚೆನ್ನಾಗಿರ್ತದೆ. ಜಂಕ್ ಬಿದ್ದರೆ ಚೆನ್ನಾಗಿ. ನಾನು ಕರೆದಿದ್ದ ಕಡೆ ಅವ್ನು ಬರೋದ. ನನಗೆ ಈ ಥರದ ಜಂಕ್ ಚೆನ್ನಾಗಿ ಇಷ್ಟ ಆಗಿಲ್ಲ. ಏನು ಹೇಳ್ರು ನಾನು ತಿಂತೀನಿ ಅಷ್ಟೇ. ಡ್ಯಾಡಿ ಇದು ತಿನ್ನೋಕೆ ಆಸೆ ಇಟ್ಕೊಂಡು ನಾನು ಸುಮ್ಮನೆ ಬೇಡಪ್ಪ ನಾನು ತಿನ್ನಲ್ಲ ಅಂತ ಅಂದೆ. ಸರಿ ನನಗೂ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಆಚೆ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಹೇರ್ ಕಟ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಡ್ಯಾಡಿನೂ ಅಲ್ಲೇ ಮುಂದೆನೇ ಇದ್ದಾರೆ. ಅಲ್ಲಿ ಮುಂದೆ ನೋಡಿ ನಮ್ಮ ಡ್ಯಾಡಿಯಲ್ಲಿ ಹೇರ್ ಕಟ್ಗೆ ಹೋಗ್ತಾ ಇದ್ದೀನಿ. ಇಷ್ಟೊಂದು ದಿವಸ ಆಯ್ತು ಹೇರ್ ಕಟ್ಗೆ. ನಮ್ಮ ಡ್ಯಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ. ಲೆಟ್ಸ್ ಗೋ. ಅಲ್ಲಿ ಹೋಗಿ ಸಿಗ್ತೀನಿ. ಇನ್ನು ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ದೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಮ್ಮ ಅಪ್ಪ ನಗ್ತಾರೆ ಅಲ್ಲಿಂದಾನೆ. ಎಳ್ನೀರು ಕುಡಿ ಅಂತ ಕರ್ಕೊಂಬಂದರು. ನೀವು ಕುಡಿಯಲ್ವಾ? ನಾನು ಕುಡಿಯ. ನಮ್ಮ ಅಪ್ಪ ಕುಡಿಯಲ್ಲ, ನಾನು ಕುಡಿ. ನೀವು ಕುಡಿಯೋದು? ನಾನು ಕುಡಿಯಲ್ಲ. ಹೌದು, ನಮ್ಮ ಅಪ್ಪ ಕುಡಿಯಲ್ಲ, ನಾನು ಕುಡಿಬೇಕಂದ್ರೆ. ಸೊ ಗಾಯ್ಸ್ ಫೈನಲಿ ಹೇರ್ ಕಟ್ಗೆ ಬಂದಿದ್ದೀನಿ. ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ. ಲೆಟ್ಸ್ ಗೋ. ನಮ್ಮ ಡ್ಯಾಡಿನೂ ಬಂದರೆ ಅವರು ಹೇರ್ ಕಟ್ ಮಾಡಿಸ್ಕೊಬೇಕು. ಇಲ್ಲ ಅವ್ರು ಕೂದಲಿಲ್ಲ ಮಾಡ್ಸ್ಕೊಂಡು ಕೇಳ್ತಾ ಇದ್ದೀನಿ. ಏನು ಮಾಡ್ತಾನೆ ಗೊತ್ತಿಲ್ಲ. ಮಿಲ್ಟ್ರಿ ಕಟಿಂಗ್ ಎಲ್ಲ ನಾನು ಮಾಡಿಸಿಲ್ಲ ಗೈಸ್, ಗೊತ್ತು ತಾನೇ. ಬನ್ನಿ ಹೇರ್ ಕಟ್ ಮಾಡಿಸ್ಕೊಂತೀನಿ. ಗಾಯ್ಸ್ ಫೈನಲಿ ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಡ್ಯಾಡಿಗೆ ಖುಷಿ ಆಗಿಲ್ಲ, ಯಾಕೆಂದರೆ ನನ್ನ ಲಾಂಗ್ ಹೇರ್ಸ್ ಹಿಂಗೆ ಐತಲ್ಲ, ಅದಕ್ಕೇ ಏನು ಗೊತ್ತಾ ಗೈಸ್, ನನಗೆ ಶಾರ್ಟ್ ಹೇರ್ಸ್ ಮಾಡಿಸಿದ್ರೆ ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ರು. ನಾನು ಇನ್ನೂ ಶಾರ್ಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿಲ್ಲ. ಏನಿಲ್ಲ, ನಮ್ಮ ಚಿನ್ನು ಶಾರ್ಟ್ ಕಟ್ ಮಾಡಿಸ್ತಾ ಚೆನ್ನಾಗಿರ್ತದೆ. ಜಂಕ್ ಬಿದ್ದರೆ ಚೆನ್ನಾಗಿರ್ತದೆ. ಆದರೆ ಅವ್ನ ಲೈಕು ಏನು ಮಾಡೋಕ್ಕಲ್ಲ. ನಾನು ಹೆಂಗಿದ್ರು ಚೆನ್ನಾಗಿ ಕಾಣಿಸಿ ಅಂತ ನಮ್ಮ ಡ್ಯಾಡಿ ಡೈರೆಕ್ಟಾಗಿ ಹೇಳ್ತಾರೆ ನನಗೆ. ಸೊ ಇವಾಗ ಎಲ್ಲಿಗೆ ಹೋಗೋತ್ತಪ್ಪ? ಗಾಯ್ಸ್ ನಾನಿವಾಗ ಬರ್ಗರು ಮತ್ತು ಅದೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದಿನ್ನೂ ಬರ್ತೈತೆ. ನಮ್ಮ ಡ್ಯಾಡಿ ನನ್ನ ಜೊತೆ ಬಂದಾಗ ಏನು ತಿನ್ನಲ್ಲ, ಅದಂತೂ ನಿಮ್ಗೆ ಗೊತ್ತಿರೋ ವಿಷಯ. ಅದು ನಮ್ಮ ಡ್ಯಾಡಿ ನಮ್ಮ ಜೊತೆ ಬಂದರೆ ಗೈಸ್ ನಿಜ ತಿನ್ನಲ್ಲ. ನಾನು ಅದಕ್ಕೆ ನಮ್ಮ ಡ್ಯಾಡಿ ಜೊತೆ ನೆಕ್ಸ್ಟ್ ಟೈಮ್ ಅವ್ರು ಕರೆದ್ರೂ ಬರೋಲ್ಲ. ನಾನು ಯಾವತ್ತೂ ನಿಜ ಬರೋಲ್ಲ ಗೈಸ್. ನಾನು ಕರೆದಿದ್ದ ಕಡೆ ಅವ್ನು ಬರೋದ. ನನಗೆ ಈ ಥರದ ಜಂಕ್ ಚೆನ್ನಾಗಿ ಇಷ್ಟ ಆಗಿಲ್ಲ. ನನಗೆ ಮುದ್ದೆ, ಚಿಕನ್ ಸಾರು ಅದು ಆ ಥರ ಇಷ್ಟ. ನಾನು ಹೋಗೋಣ ಬನ್ನಿರಿ ಆಯಿತು ಅಂತಲೇ ಅಂದೆ. ಅವರು ನಾನು ನೀವೇನೇನು ಹೇಳ್ತೀರ, ನಮ್ಮ ಅಪ್ಪನೇ ಏನೇನು ಹೇಳ್ತಾರೆ, ಇವಾಗ ನನ್ನ ಮೇಲೆ ಹೇಳ್ತಾರೆ ನಮ್ಮ ಅಪ್ಪ. ಅದಕ್ಕೆ ನನ್ನ ಅಪ್ಪನ ಕಂಡ್ರೆ ಬೇಜಾರು. ಅದಕ್ಕೆ ನಾನು ಕರೆದ ಕಡೆ ಅವ್ನು ಬರೋಲ್ಲ. ಅದಕ್ಕೆ ಅವ್ನು ಎಲ್ಲಿ ಇಷ್ಟ ಆಯಿತು ಅದ ಕಡೆ ಅದೇ ಜಾಗಕ್ಕೆ ನಾವು ಹೋಗ್ತೀವಿ ಅಷ್ಟೇ. ನೋಡಿದ್ರೆ ನನ್ನ ಮೇಲೆ ಎತ್ತಾಕ್ಬಿಟ್ರು ನಮ್ಮ ಅಪ್ಪ. ನನ್ನ ಮೇಲೆ ಅಪ್ಪ ನೀವು ಒಂದು ನೀರೋ ಥರ ಹತ್ತು ಕಡೆ ಹಿಂಗೆ ತಿರುಗ್ರಿ, ಹತ್ತು ಕಡೆ ತಿರುಗ್ರಿ. 3, 2, 1 ಸ್ಟಾರ್ಟ್ ತಿರುಗ್ರಿ. ನೋಡಿದ್ರೆ ನಮ್ಮಪ್ಪ ಸ್ವ್ಯಾಗ್ ಕೊಡ್ತಾರೆ, ಲುಕ್ಕು ಹೀರೋ ನಮ್ಮಪ್ಪ. ರಾಜ್ಕುಮಾರ್ ಅಂತ ನಮ್ಮಪ್ಪ. ಸೊ ಇವಾಗ ತಿನ್ಕೊಂಡು ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು. ನಮ್ಮ ಮಮ್ಮಿಗೆ ಹೇಳಿದ್ದೀನಿ ಹೀಟ್ರ್ ಆಗಬೇಕು, ಸ್ನಾನ ಮಾಡ್ಕೋಬೇಕು. ಹೇರ್ ಕಟ್ ಮಾಡಿಸ್ಕೊಂಡು ಹಂಗೆ ಬಂದಿದ್ದೀನಿ ತಿನ್ನೋಕೆ. ನಾನು ತಿನ್ಕೊಂಡು ಆಮೇಲೆ ಹೊರಡೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಬರ್ಗರ್ ಮತ್ತು ಚಿಕನ್ ಸ್ಟ್ರಿಪ್ಸ್ ಬಂತು. ಇವಾಗ ನಮ್ಮ ಡ್ಯಾಡಿ ಏನೂ ತಿನ್ನಲ್ಲ, ನಾನೇ ತಿನ್ನಬೇಕು. ಇದೆಲ್ಲ ನಾನೇ ಇಷ್ಟೊಬ್ಬನೇ ತಿನ್ಬೇಕು ಗೈಸ್. ತಿನ್ಕೊಂಡು ನಮ್ಮ ಚಿನ್ನಗೆ ಒಳ್ಳೆ ಊಟ ಬಿರಿಯಾನಿ ಕೊಡ್ಸೋ ಅಂತ ಮಾಡ್ಕೊಂಡಿದ್ದೆ ಗೌಟ್ ಹೋಟ್ಲಿಗೆ ಹೋಗಿ. ಅದೇ ಜಂಕ್ ಊಟ ತಿಂತ ನಂಗೆ ಇಷ್ಟ ಆಗ್ತಾಯಿಲ್ಲ ಅಷ್ಟೇ. ಅವ್ರೇನು ಹೇಳ್ರು ನಾನು ತಿಂತೀನಿ ಅಷ್ಟೇ. ಸೊ ತಿನ್ಬಿಟ್ಟು ಹೋಗ್ಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಡ್ಸ್ಕೊ. ಸೊ ಗಾಯ್ಸ್ ಫೈನಲಿ ತಿನ್ಕೊಂಡು ಬಂದಾಯಿತು. ಇವಾಗ ಮನೆಗೆ ಹೊರಡಬೇಕು. ಬಸ್ ಬರ್ತಾ ಇದೆ ಅಲ್ಲಿ. ನನಗಂತೂ ಹೊಟ್ಟೆ ಫುಲ್ಲು ಲೋಡ್ ಆಗೋಯ್ತು. ಹೊಟ್ಟೆ ತಿಂದು ನಮ್ಮ ಡ್ಯಾಡಿ ನಮ್ಮ ಜೊತೆ ಬಂದರೆ ತಿನ್ನಲ್ಲ. ಏನಕ್ಕಪ್ಪ ತಿನ್ನಲ್ಲ? ನಮಗೆ ಈ ಥರ ಜಂಕ್ ಫುಡ್ ಇಷ್ಟ ಆಗಲ್ಲ. ನನಗೇನು ಮುದ್ದೆ, ಅನ್ನ, ಸಾರು, ಚಿಕನ್ ಇದೇ ಹೇಳ್ತಾರೆ ನಮ್ಮ ಡ್ಯಾಡಿ. ನನಗಂತೂ ಇವಾಗ ಹೋಗಿ ಸ್ನಾನ ಮಾಡ್ಕೊಬೇಕು. ಫಸ್ಟು ಸ್ನಾನ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಮನೆಗೆ ಹೋಗೋಣ ಬನ್ನಿ, ಬಸ್ ಬರ್ತಾಯಿದೆ. ಡ್ಯಾಡಿ ಇದು ತಿನ್ನೋಕೆ ಆಸೆ ಇಟ್ಕೊಂಡು ನಾನು ಸುಮ್ಮನೆ ಬೇಡಪ್ಪ ನಾನು ತಿನ್ನಲ್ಲ ಅಂತ ಅಂದೆ. ಸರಿ ನನಗೂ ಬೇಡ ಅಂತ ನಮ್ಮ ಅಪ್ಪ ಬರ್ತವ್ರೆ. ಆಮೇಲೆ ಅಪ್ಪ ನನಗೆ ಬೇಯಿಸಿರೋರೆ ತಿಂತೀನಿ ಅಂತಂದರೆ ಹಂಗಾರೆ ನಾನು ತಿಂತೀನಿ ಅಂತ ನಮ್ಮ ಅಪ್ಪ ತಿಂತಾರೆ. ನಮ್ಮ ಅಪ್ಪ ಹೆಂಗೆ ಅಂದರೆ ಅವ್ರಿಗೆ ಇಷ್ಟ ಇರೋದು ತಿನ್ನಬೇಕು ಅಂತ, ಆದರೂ ಅವ್ರು ತಿನ್ನಲ್ಲ. ಯಾಕೆಂದರೆ ನಾನು ತಿನ್ನಲ್ಲ ಅಂದ್ಬಿಟ್ಟು ಹೆಂಗೆ ಒಬ್ಬನೇ ತಿನ್ನಿ ಅಂದ್ಬಿಟ್ಟು ಅವರು ನಮ್ಮ ಡ್ಯಾಡಿ. ನೋಡ್ರಿ ಗಾಯ್ಸ್, ಡ್ಯಾಡಿ ಅಂತ ಹೆಂಗೆ ಡ್ಯಾಡಿ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ. ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ. ಏನು ಗಾಯ್ಸ್ ಡೈಲಾಗ್ ಮೇಲೆ ಡೈಲಾಗ್ ನಮ್ಮ ಡ್ಯಾಡಿ ಹೊಡಿತಾ ಇರೋದು ಇವತ್ತು. ಯಪ್ಪ ಕ್ರೇಜಿ. ಬಿಡ್ರಿಪ್ಪ, ಮೆಚ್ಚದೆ ಕಣಯ್ಯ ನಿಮ್ಮನ್ನ, ಮೆಚ್ಚದೆ ಕಣಯ್ಯ ನಿಮ್ಮನ್ನ. ಸೊ
ಇವಾಗ ಇದು ತಿನ್ಕೊಂಡು ಕಡಲೆಕಾಯಿನ ಇನ್ನು ಸ್ವಲ್ಪ ದೂರ ಮನೆಗೆ ಹಂಗೆ ನಡ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಮನೆ, ಹಂಗೆ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಇಷ್ಟೊತ್ತು ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಬರ್ತಿತ್ತು, ಮಲ್ಕೊಂಡೆ ಬಟ್ ಮಲ್ಕೊಳ್ಳಿಲ್ಲ. ಬಂದು ನೋಡ್ರಿ ಅಂದಿ ಫುಲ್ಲು ನಿದ್ದೆ ಮಾಡಲಿಲ್ಲ. ಎದ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ನೋಡ್ತಿದ್ದೆ ಆ್ಯಂಡ್ ಹಂಗೆ ಸ್ವಲ್ಪ ಏನೇನೋ ಕೆಲಸ ಇತ್ತು ಮಾಡ್ಕೊತಿದ್ದೆ. ನಮ್ಮ ಮಮ್ಮಿ ನೋಡಿ ಫುಲ್ಲು ಸ್ಲೀಪಿಂಗ್ ಮಾಡ್ಕೊಂಬಿಟ್ಟವ್ರು. ಅವರು ಸ್ಲೀಪ್ ಮಾಡಿಬಿಟ್ಟಿದ್ರು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಕೆಲಸ ಇತ್ತು ಎಲ್ಲ ಮಾಡಿಕೊಂಡು ಹಾಲು ಟೈಮ್ ಸಂಜೆ ಆಗ್ತಿತ್ತು, ಕಾಫಿ ಕುಡಿಬೇಕಲ್ಲ, ಅದಕ್ಕೆ ಕಾಫಿ ಪೌಡರ್ ಇಲ್ಲ ಅದನ್ನು ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹೋಗಿ ಕಾಫಿ ಪೌಡರ್ ತೊಗೊಂಡು ಬರೋಣ. ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಅಂದಿದ್ದೀನಿ, ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಹೆಂಗೆ. ಆ್ಯಂಡ್ ನಮ್ಮಮ್ಮನಿಗೂ ಆಚೆ ಕೊಟ್ಟಿದ್ದೆ. ನಮ್ಮಮ್ಮ ಆಚೆ ಕುತ್ಕೊಂಡು ಕುಡಿತವ್ರೆ. ನನಗೆ ಆಯ್ತಾ ಇಲ್ಲ, ಶೆಕೆ ಆಯ್ತದೆ ಗೈಸ್. ಯಪ್ಪ ಎಷ್ಟು ಶೆಕೆ ಆದರೆ ನಾನು ಹಾಕಿರೋ ಟೀ ಶರ್ಟ್ನೂ ಬಿಚ್ಚಿಬಿಟ್ಟೆ. ಬಂದಿದ ತಕ್ಷಣ ಅಂಗಡಿ ಹೋಗಿ ಬಂದಿದ ತಕ್ಷಣ ಬಿಚ್ಚಾಕ್ಬಿಟ್ಟೆ. ಫ್ಯಾನ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಕಾಫಿ ಕುಡಿಬೇಕು. ಕಾಫಿ ಕುಡಿದು ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾಳೆಯಿಂದ ಕಾಲೇಜು ಅದೇ ಬೇಜಾರು ಅಂತ ಹೇಳೋಕ್ಕಾಗುತ್ತಾ? ಕಾಲೇಜಿಗೆ ಹೋಗಲೇಬೇಕು ಗೈಸ್. ಹೋಗಲಿಲ್ಲ ಅಂದರೆ ಏನು ಮಾಡೋದು ಅಲ್ವಾ? ಇವಾಗ ಹೋಗೋಣ ನಾಳೆಯಿಂದ ಕಾಲೇಜ್ಗೆ. ಲೆಟ್ಸ್ ಗೋ. ಫಸ್ಟ್ ಕಾಫಿ ಕುಡಿ, ಫಸ್ಟ್ ಅದನ್ನೆಲ್ಲ ಯೋಚನೆ ಆಮೇಲೆ ಮಾಡೋಣ. ಗೈಸ್ ನಾನು ಚೆನ್ನಾಗಿ ಮಲ್ಕೊಂಡಿದ್ದೀನಿ. ನೋಡ್ರಿ ಏನು ಮಾಡ್ತಾರೆ ತಾಯಿ. ನಮ್ಮ ತಾಯಿ ಸೀರಿಯಲ್ ನೋಡೋದ್ರಲ್ಲಿ ಬಿಸಿ ಆಗೋರು ಅಲ್ವಾ ತಾಯೇಶ್ವರಿ. ಸೊ ಗಾಯ್ಸ್ ಇವಾಗ ಇನ್ನೇನು ಮಾಡಲ್ಲ ನಾನು. ಓಕೆ. ಸೊ ಗಾಯ್ಸ್ ನಾನು ಇವಾಗ ಇನ್ನೇನು ಮಾಡೋದು ಅಂತ ಏನು ಮಾಡಲ್ಲ ನಾನು. ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಅಲ್ವಾ, ನಮ್ಮ ಡ್ಯಾಡಿ ಜೊತೆ ಸ್ವಲ್ಪ ಆಚೆ ಓಡಾಡ್ಕೊಂಡು ಬಂದೆ ಆ್ಯಂಡ್ ಮನೇಲಿದ್ದೆ. ಸೊ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ವ್ಲಾಗಲ್ಲಿ. ನನಗೂ ಗೊತ್ತಾಗ್ತೈತೆ ನಾನು ಏನೂ ಜಾಸ್ತಿ ಮಾಡ್ತಾಯಿಲ್ಲ ಅಂತ. ಆದಷ್ಟು ಬೇಗ ಗೈಸ್ ನಂಬಿ ಏನೋ ಒಂದು ಮಾಡ್ತೀನಿ. ಅದು ಬಿಟ್ಟರೆ ಈ ವ್ಲಾಗ್ ನಾನು ಅಲ್ಲಿಗೆ ಏನು ಮಾಡ್ತೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ. ಅಲ್ಲಿವರೆಗೂ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.